ಸಮರ್ಥ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ನಾವಿವತ್ತ ಶ್ರೀ ಸಿದ್ಧಾರೂಢ ಕಥಾಮೃತದ 33ನೆಯ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ಸಿದ್ಧ ಸದ್ಗುರು ತನ್ನ ಗುರುವರ ಪಾದ ಹೊಂದಿಯೇ ಸುಖಿಸಿದ. ಪಾದ ತೀರ್ಥದಿ ಸರ್ಪದಿಂ ಮೃತನಾದವನು ಪುನಃ ಬದುಕಿದ. ದುಃಖದೊಳು ಸತ್ಸಂಗ ವಿರಹದ ದುಃಖ ಉತ್ಕೃಷ್ಟವು ಸುಖಗಳೊಳು ಈಶನಿಗೆ ಸರ್ವಾರ್ಪಣವ ಮಾಡುವುದು ಶ್ರೇಷ್ಠವು. ಸಿದ್ಧಾರೂಢ ಅಜ್ಜ ಬಾಳ ಉದಾರ ಅದಾನ. ಅವ ದೀನರ ಪಾಲಕ ಅದಾನ, ಕೃಪಾಸಾಗರ ಅದಾನ. ಇಂಥ ಜಗದುದ್ಧಾರಕನಾದ ನಿನ್ನನ್ನ ಕುರಿತು ನಾನು ನಮಸ್ಕಾರ ಮಾಡ್ತೇನೆ ಅಜ್ಜ. ನಿನ್ನ ಸತ್ತೆಯಿಂದಲೇ ಜಗತ್ತು ನಡೆಯಾಕತೈತಿ. ಅಜ್ಞರಾದಂಥ ನಮಗ ನಿನ್ನ ಮಹಿಮೆ ತಿಳಿದಿಲ್ಲ. ಎಂದೂ ಇಂಥ ತೊದಲು ನುಡಿಗಳಿಂದ ಮತ್ತ ನೀನ ಕೊಟ್ಟಿದಂಥ ಶಕ್ತಿಯಿಂದ ನಿನ್ನನ್ನು ವರ್ಣಿಸಲಿಕ್ಕೆ ಯತ್ನಿಸಾಕತ್ತೇವಿ. ಸಮರ್ಥನಾದ ನೀನು ಒಲಿದಿ ಅಂದ್ರ ನನ್ನ ಈ ಅಲ್ಪಮತಿಯು ಉತ್ತಮ ಆಗಿ ನಿನ್ನ ಗುಣಕಥಾದಿಗಳನ್ನು ವರ್ಣಿಸುವುದಕ್ಕ ಒಳ್ಳೆ ಶಕ್ತಿ ಬರ್ತದ. ಅಗಾಧವಾಗಿರುವ ನಿನ್ನ ಚರಿತ್ರ ವರ್ಣಿಸಬೇಕಾದ್ರ ಅದಕ್ಕ ಶುದ್ಧವಾದ ಪ್ರೇಮವು ಇರ್ತಕ್ಕದ್ದಾಗಿರ್ತದ. ಅಂಥ ಪ್ರೇಮದೆಶೆಯಿಂದ ಕಥೆಯು ಬಹುವಿಷದವಾಗಿ ಅದರಲ್ಲಿ ಪ್ರೇಮಾನಂದವು ಉಕ್ಕಿ ಬರ್ತದ. ಹೆಂಗ ನಕ್ಷತ್ರಗಳೊಳಗ ಚಂದ್ರ ಕಳೆ ಇರ್ತದೋ ಹಂಗ ಸಂತ ಕಥೆಗಳ ಮಧ್ಯದಲ್ಲಿ ನಿನ್ನ ಲೀಲೆ ಇರ್ತದ. ನೀನು ಸಂತ ಮಂಡಳಿಯಲ್ಲಿ ಶೋಭಿಸುತ್ತಿರುತ್ತಿ ಅಂಥೇಳಿ ಈ ಸಾರಿ ಸಂತ ಕಥೆಯನ್ನ ವರ್ಣಿಸ್ತೇವೆ, ಕೇಳ್ರಿ. ಶ್ರೀ ಸಿದ್ಧಾರೂಢ ಅಜ್ಜರು ಸ್ವತಃ ಹೇಳ್ತಾರ, ಇವತ್ತಿನ ದಿವಸ ಸಂತ ಕೀರ್ತಿ ವರ್ಣಿಸತಕ್ಕದ್ದು. ಅದೇ ನನಗ ವಿಶೇಷವಾಗಿ ಸೇರ್ತದ. ಆದ್ರಿಂದ ಈಗಲೇ ಕಥೆಯನ್ನ ಆರಂಭಿಸುವವನಾಗು. ಯಾವ ಮಹಾತ್ಮರು ಮಡಿವಾಳ ಸ್ವಾಮಿ ಎಂಬ ನಾಮಧೇಯದಿಂದ ಗರಗ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ರೋ ಅವರ ಚರಿತ್ರೆಯನ್ನ ನಾನು ಶ್ರವಣ ಮಾಡಲಿಚ್ಛಿಸ್ತೇನೆ. ಅದನ್ನ ಹೇಳುವಂಥವನಾಗು. ಸಿದ್ಧ ಸದ್ಗುರುಗಳ ಈ ಆಜ್ಞೆ ಮಾನ್ಯ ಮಾಡಿ ಸದ್ಗುರುಗಳು ತಮ್ಮ ಯೌವನ ಕಾಲದಲ್ಲಿ ಹುಬ್ಬಳ್ಳಿಗೆ ಬಂದಿದ್ದಾಗ ನಡೆದ ಪೂರ್ವ ಕಥೆಯನ್ನ ಸ್ಮರಣೆಗೆ ತಂದ ಹೇಳ್ತೀನಿ, ಕೇಳ್ರಿ. ಪೂರ್ವದ ರಾಜಧಾನಿಯಾದ ಕಿತ್ತೂರ ನಗರವು ಕರ್ನಾಟಕ ದೇಶದೊಳಗ ಬಹಳ ಸುಂದರವಾಗಿ ಅನೇಕ ವನೋಪವನಗಳಿಂದ ಮನೋಹರವಾಗಿತ್ತು. ಸಕಲ ವೇದ ಶಾಸ್ತ್ರಗಳಲ್ಲಿ ಪಾರಂಗತನಾದ ಒಬ್ಬ ಮಹಾತ್ಮ ಈ ನಗರದಲ್ಲಿ ವಾಸ ಮಾಡ್ತಿದ್ದ. ಆತನ ಹತ್ತಿರ ಮಡಿವಾಳಪ್ಪ ಎಂಬ ನಾಮವುಳ್ಳ ಒಬ್ಬ ಬ್ರಹ್ಮಚಾರಿಯು ವಿದ್ಯಾರ್ಥಿಯಾಗಿ ಬಂದ. ಈತ ವಿದ್ಯಾಭ್ಯಾಸದಲ್ಲಿ ಬಹಳ ಚತುರನಾಗಿದ್ದ. ತೀವ್ರವಾಗಿ ವಿದ್ಯಾಗ್ರಹಣ ಮಾಡ್ತಾ ಗುರುಕೃಪೆಯಿಂದ ಸಕಲ ವೇದ ಶಾಸ್ತ್ರಾದಿಗಳನ್ನ ಮುಖೋದ್ಗತ ಮಾಡಿಕೊಂಡ. ಒಂದಾನೊಂದು ದಿವಸ ಗುರುಗಳು ಗ್ರಾಮಾಂತರಕ್ಕ ಹೋಗಿದ್ದಾಗ ಅವರ ಮಠದೊಳಗ ಇಬ್ರು ರಾಜಕನ್ನಿಕೆಯರ ಬಂದ ಒಬ್ಬಂಟಿಗನಾಗಿರುವ ಮಡಿವಾಳಪ್ಪನನ್ನ ನೋಡ್ತಾರ. ಆಗ ಆ ತರುಣಿಯರು ಈತನ ಮನೋವೃತ್ತಿ ಪರೀಕ್ಷಾರ್ಥವಾಗಿ ನಾನಾ ಪ್ರಕಾರದ ಕಾಮಚೇಷ್ಟೆಗಳನ್ನ ಮಾಡಲಾರಂಭಿಸ್ತಾರ. ಆದ್ರ ಆತನು ಕಾಮನನ್ನ ಜಯಿಸಿದಂಥವನಾದ್ರಿಂದ ಆತನ ವೃತ್ತಿ ಅಚಲವಾಗಿ ನಿಂತಿತ್ತು. ಆತನ ವೈರಾಗ್ಯವು ಅತ್ಯದ್ಭುತವಾಗಿದ್ದು ಸ್ತ್ರೀಯರ ಕಡೆಗೆ ಅಕಸ್ಮಾತಾಗಿ ಸಹ ನೋಡ್ತಿದ್ದಿಲ್ಲ. ಮತ್ತ ತನ್ನ ಅಧ್ಯಯನದಲ್ಲಿಯೇ ಸ್ವಸ್ಥ ಚಿತ್ತನಾಗ್ತಿದ್ದ. ಕಿಂಚಿತ್ ಮಾತ್ರವೂ ಮಾತಾಡದೆ ಇದ್ದನು. ಕಿಂಚಿತ್ ಅಂದ್ರ ಸ್ವಲ್ಪವೂ ಮಾತಾಡದ ಇರ್ತಿದ್ದ. ಆಗ ಆ ತರುಣಿಯರು ಮನಸ್ಸಿನೊಳಗ ಅತ್ಯಂತ ಚಕಿತರಾಗಿ ತಮ್ಮ ಗ್ರಹವನ್ನ ಕುರಿತು ಹೋಗುವಂಥವರಾದ್ರು. ಅಂದ್ರೆ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಎಷ್ಟೋ ಪ್ರಯತ್ನ ಮಾಡಿದ್ರು ಮಡಿವಾಳಪ್ಪನವರು ಇವ್ರಿಗೆ ಕ್ಯಾರೆ ಅನ್ನಲ್ಲ. ಹಂಗಾಗಿ ಇವರು ತಮ್ಮ ಮನೆಗೆ ಹೋಗ್ತಾರ. ಮಡಿವಾಳ ಮುನಿಯಾದರೂ ಬಹು ಕ್ರೋಧದಿಂದ ಅಂತಾನ, ಈ ತರುಣಿಯರು ಬಹು ಉಪದ್ರವ ಕೊಡುವರು. ನಾನೀಗ ಈ ಗ್ರಾಮವನ್ನ ಬಿಟ್ಟು ಹೋಗ್ತೇನೆ.
ಆದ್ರೆ ನಾನು ಬರುವಷ್ಟ್ರೊಳಗ ಈ ಗ್ರಾಮ ನಾಶವಾಗಿ ಹೋಗ್ತತಿ ಅಂತೇಳಿ ಅಂತ ಹೊರಟು ಹೋಗ್ತಾರ. ತಾನು ಉಟ್ಟಂತ ಧೋತರವನ್ನ ಹರಿದು ಹಾಕಿ ಆಶ್ರಮವನ್ನ ತ್ಯಾಗ ಮಾಡಿ ತತ್ಕಾಲವೇ ಉತ್ತರ ಹಿಂದೂಸ್ತಾನದ ಕಡೆಗೆ ಕುರಿತು ಹೋಗುವಂಥವನಾಗ್ತಾನ. ದಿಗಂಬರ ರೂಪ ಧರಿಸಿ ಏಕಾಂಗಿಯಾಗಿ ಮಾರ್ಗದ ಮೇಲೆ ನಡೀತಿರ್ಬೇಕಾದ್ರೆ ಈತ ಸಾಕ್ಷಾತ್ ವಿದ್ಯಾ ಸೂರ್ಯನೋ ಎಂಬಂತೆ ಮುಖದ ಮೇಲೆ ತೇಜ ಕಾಣಿಸ್ತಿರ್ತದ. ಎಲ್ಲರಿಗೂ ಅದನ್ನ ನೋಡಿ ಬಹಳ ಆಶ್ಚರ್ಯ ಆಗ್ತಿತ್ತು. ಮಡಿವಾಳ ಸ್ವಾಮಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಾದದಿಂದ ಎಲ್ಲಾ ಪಂಡಿತರನ್ನ ಜಯಿಸಿ ಕ್ಷೇತ್ರದಲ್ಲೆಲ್ಲ ಕೀರ್ತಿ ಪಸರಿಸ್ತಾ ಈ ಪ್ರಕಾರ ಬಹುಮಾನವನ್ನ ಸಂಪಾದಿಸ್ತಾನ. ಅನಂತರ ಮಡಿವಾಳ ಸ್ವಾಮಿ ವಿಶ್ವನಾಥನ ದರ್ಶನವನ್ನ ತೆಗೆದುಕೊಂಡ ಒಂದು ಏಕಾಂತ ಸ್ಥಾನದಲ್ಲಿ ಕುಳಿತುಕೊಟ್ಟಾನ. ತನ್ನ ಮನಸ್ಸಿನೊಳಗ ತಾನ ವಿಚಾರಿಸುವಂತವನಾಗ್ತಾನ. ಆಹಾ, ನಾ ಅತ್ಯಂತ ವಿರಕ್ತಿಯುಕ್ತನಾಗಿ ಎಲ್ಲಾ ವಿಷಯಗಳನ್ನ ತ್ಯಾಗ ಮಾಡಿ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದು ಇದೇನು ಮೂರ್ಖತ್ವವನ್ನ ಮಾಡಕತ್ತೇನಿ, ಇದೇನು ಮೂರ್ಖತ್ವವನ್ನ ಮಾಡಿದೆ ನಾನು. ಸಮಸ್ತ ಪಂಡಿತರನ್ನ ಜಯಿಸಿ ಅವರ ಮುಖಭಂಗವನ್ನ ಮಾಡಿ ನಾ ಬಹಳ ಮಾನವನ್ನ ಸಂಪಾದಿಸಿದೆ. ಆದ್ರ ಅವರ ಅತ್ಯಂತ ಖಿನ್ನರಾಗಿ ಮಹಾ ದುಃಖವನ್ನ ಹೊಂದಿದಾರೀಗ. ಇಂದ್ರಿಯಗಳ ವಿಷಯಗಳನ್ನ ನಾನು ಬಿಟ್ಟು ಬಂದೆ, ಆದ್ರ ಮಾನ ವಿಷಯವನ್ನ ಸಂಗ್ರಹಿಸಿ ನಾನು ಮೋಸ ಹೋದೆ. ಅಭಿಮಾನದಿಂದ ಪೂರ್ಣವಾಗಿ ನುಂಗಲ್ಪಟ್ಟು ಅವಿಚಾರ ಮೂಲಕ ವ್ಯರ್ಥವಾಗಿ ನಾನು ವಂಚಿಸಲ್ಪಟ್ಟೆ. ವಾದದಲ್ಲಿ ಪಂಡಿತರನ್ನ ಜಯಿಸಿದ್ರಿಂದ ನಾನು ಬ್ರಹ್ಮ ರಾಕ್ಷಸನಾಗಬೇಕಾಗುವುದು. ನಾನು ಬ್ರಹ್ಮ ಜಿಜ್ಞಾಸವನ್ನ ಮಾಡದೇ ಇದ್ದಿದ್ರಿಂದ ನನ್ನ ಈ ವೈರಾಗ್ಯ ವೇಷವಾದರೂ ವ್ಯರ್ಥವಾಗಿ ಹೋತು. ಎರಡನೆಯವರಿಗೆ ದುಃಖ ಕೊಟ್ಟಿದ್ರಿಂದ ನನ್ನ ಪರಮಾರ್ಥವೆಲ್ಲ ನಾಶ ಆಯಿತು. ಮಾನವನ ಸಲುವಾಗಿ ಜನ್ಮವೇ ಹಾನಿ ಮಾಡಿಕೊಂಡೆ. ಇವತ್ತಿನಿಂದ ನನ್ನ ಮುಖದೊಳಗಿಂದ ಸಂಸ್ಕೃತ ಭಾಷೆಯು ಹೊರಡಬಾರದು. ಹೀಗಂತ ಮಹಾ ಅನುತಾಪ ಹೊಂದಿದವನಾಗಿ ತನ್ನ ಹತ್ತಿರ ಇದ್ದ ಭೂಷಣಾದಿಗಳನ್ನೆಲ್ಲ ಬಡವರಿಗೆ ಹಂಚಿಬಿಟ್ಟ. ಕೂಡಲೇ ಹಿಮಾಲಯ ಪರ್ವತದತ್ತ ಹೊರಟು ಹೋಗಿ ಅಲ್ಲಿ ಒಂದು ಏಕಾಂತ ಸ್ಥಾನವನ್ನ ನೋಡಿ ತಪಸ್ಸು ಮಾಡ್ತಾ ಇದ್ದ. ಮನಸ್ಸನ್ನ ದೃಢವಾದ ಅಭ್ಯಾಸದೊಳಗ ಇಡುವಂಥವನಾದ. ಕೆಲವು ಕಾಲದ ನಂತರ ಮನಸ್ಸಿನ ವೃತ್ತಿಯು ಅತ್ಯಂತ ದೃಢವಾಗಿ ಶಾಂತಿ ತೇಜವು ಮುಖದ ಮೇಲೆ ಭಾವಿಸುವಂಥದ್ದಾಯಿತು. ಅದೇ ಸಮಯದೊಳಗ ಜೀವನ್ಮುಕ್ತ ಸ್ಥಿತಿಯು ಆತನಿಗೆ ಪ್ರಾಪ್ತ ಆಯಿತು. ಈ ಪ್ರಕಾರ ಆತ್ಮಜ್ಞಾನವನ್ನ ಪ್ರಾಪ್ತ ಮಾಡಿಕೊಂಡ ಹಿಮಾಲಯ ಗಿರಿಯನ್ನ ಬಿಟ್ಟ ದಕ್ಷಿಣಕ್ಕ ಬಂದ ಕಿತ್ತೂರು ಗ್ರಾಮದ ಸಮೀಪ ಬಂದು ನೋಡುವಾಗ ಅದೆಲ್ಲ ನಾಶವಾಗಿ ಹೋಗಿತ್ತು. ನಗರದಲ್ಲಿ ಪರಚಕ್ರ ಪ್ರವೇಶ ಆಗಿ ರಾಜಗೃಹದೊಳಗಿನ ಸ್ತ್ರೀಯರ ಸಮೇತ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡ ಹೋಗಿದ್ರು. ಇದನ್ನು ನೋಡಿ ಮಡಿವಾಳ ಸ್ವಾಮಿಗೆ ಬಹಳ ದುಃಖ ಆಯಿತು. ಮಹಾತ್ಮನಿಗೆ ಯಾವಲ್ಲಿ ಚಲನ ಆಗ್ತದೋ ಆ ಸ್ಥಾನ ಶಾಪಗ್ರಸ್ತ ಅಂತೇಳಿ ತಿಳಿಯತಕ್ಕದ್ದು. ಮಹಾತ್ಮನು ಆ ಸ್ಥಾನವನ್ನ ತನ್ನ ಅನುಗ್ರಹದಿಂದ ರಕ್ಷಿಸುವುದಿಲ್ಲ. ಆದ್ರ ಆ ಕೂಡಲೇ ಅದು ನಷ್ಟ ಆಗುವುದಿರಲಿ. ಈ ಕಾಲದಲ್ಲಿ ಮಡಿವಾಳ ಸ್ವಾಮಿ ಅವರು ಗರಗ ಗ್ರಾಮದೊಳಗ ಹೋಗಿ ಇರುವಂಥವರಾದ್ರು. ಇವರ ಜ್ಞಾನ ಸ್ಥಿತಿಯನ್ನ ತಿಳಿದಿರುವ ಅನೇಕ ಜನ ಭಕ್ತರು ನಿತ್ಯದಲ್ಲಿಯೂ ದರ್ಶನಕ್ಕೆ ಬರ್ತಿದ್ರು. ಎಲ್ಲ ಭಕ್ತ ಜನರು ಕೂಡಿ ಒಂದು ಹಳ್ಳದ ದಂಡಿ ಮ್ಯಾಲ ರಮ್ಯ ಸ್ಥಾನವನ್ನ ನೋಡಿ ಅವರಿಗೆ ಮಠವನ್ನ ಕಟ್ಟಿಸಿಕೊಟ್ರು. ಮತ್ತ ಅಂದಿನಿಂದ ಮಡಿವಾಳ ಸ್ವಾಮಿ ಅವರು ಆ ಮಠದೊಳಗ ಇರುವಂಥವರಾದ್ರು. ಇವರ ಸೇವಾ ಮಾಡುವುದರ ದಶೆಯಿಂದ ಬಹಳ ಮಂದಿ ಶಿಷ್ಯರು ಇರ್ತಿದ್ರು. ಏನೋ ಒಂದು ನಿಮಿತ್ತದಿಂದ ಆ ಮಹಾತ್ಮರ ದೃಷ್ಟಿ ನಾಶವಾಗಿ ಕುರುಡರಾದ್ರು. ಇದೇ ಸಮಯದೊಳಗ ಶ್ರೀ ಸಿದ್ಧಾರೂಢರು ಹುಬ್ಬಳ್ಳಿಯಲ್ಲಿ ಬಂದ ಭಕ್ತರ ಸಲುವಾಗಿ ಇರಲಾರಂಭಿಸಿದ್ರು. ಅವರಾದರೂ ಮಡಿವಾಳ ಸ್ವಾಮಿಯವರ ಕೀರ್ತಿಯನ್ನ ಬಹಳವಾಗಿ ಕೇಳ್ತಿದ್ರು. ಒಂದಾನೊಂದು ಕಾಲದಲ್ಲಿ ಸಿದ್ಧಾರೂಢರು ಕೆಲವು ಭಕ್ತರನ್ನ ಕೂಡಿಕೊಂಡ ಮಡಿವಾಳಪ್ಪನವರ ದರ್ಶನಕ್ಕೋಸ್ಕರ ಗರಗ ಗ್ರಾಮಕ್ಕೆ ಹೋಗುವಂಥವರಾದ್ರು. ಅವರ ದರ್ಶನಕ್ಕೆ ಬಂದಾಗ ಆ ಭಕ್ತ ಜನರಿಗೆ ನಿಮ್ಮದ್ಯಾವ ಸ್ಥಾನ ಅಂಥೇಳಿ ಮಡಿವಾಳಪ್ಪನವ್ರು ಕೇಳ್ತಾರ. ಅವರು ಹುಬ್ಬಳ್ಳಿ ಅಂತಾರ.
ಅದಕ್ಕೆ ಸ್ವಾಮಿಯವರು ಅವರನ್ನ ಕುರಿತಂತಾರ, ನಿಮ್ಮ ಊರಿಗೆ ಒಬ್ಬ ಶಿವಯೋಗಿ ಬಂದಿರುವನೆಂದು ಹೇಳಿ ಕೇಳಿರ್ತೇನೆ. ಅದಕ್ಕೆ ಅವರು ಆತನನ್ನೇ ಇಲ್ಲಿಗೆ ಕರ್ಕೊಂಡು ಬಂದಿರುತ್ತೇನೆ ಅಂದರು. ಆಗ ಮಡಿವಾಳ ಸ್ವಾಮಿಯವರು ಅಂತಾರ, ಹೇ ಸಾಧು, ನಮಗ ನಿನ್ನ ಹೆಸರು ಹೇಳು. ಅದಕ್ಕೆ ಸಿದ್ಧರು, ನನಗೆ ಆರುಡ ಅಂತಾರೆ ಅಂತೇಳಿ ಹೇಳಿದರು. ಮಡಿವಾಳಪ್ಪನವರು, ಹೆಸರು ಆರುಡ ಅನ್ನುತ್ತಿ, ಒಮ್ಮೆಗೆ ಮೇಘದೊಳಗಿಂದ ಇಳಿದು ಬಂದಿದ್ದಿ ಏನೋ? ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದೀಯೋ ಇಲ್ಲವೋ? ನಿನ್ನ ತಾಯಿ ಇಟ್ಟ ಹೆಸರು ಹೇಳು ಅಂದರು. ಅದಕ್ಕೆ ಸಿದ್ಧರಂತಾರ, ನಿಜವಾಗಿ ನಾನು ಮಾಯಾವರಣ ಮಾಡಿಕೊಂಡು ಬ್ರಹ್ಮದೊಳಗಿಂದ ಬಂದಿರುವೆನು. ಉದರದೊಳಗೆ ಜನನವೆಂಬುದು ಮಿಥ್ಯ ಆಗಿರ್ತದೆ. ಆಗ ಮಡಿವಾಳ ಸ್ವಾಮಿಯವರು ಸಿದ್ಧರನ್ನ ಸಮೀಪ ಕರೆದ ಅವರನ್ನ ಸ್ಪರ್ಶಿಸಿ ನೋಡಿ ಬಹಳ ಕೃಶವಾದ ಶರೀರವುಳ್ಳವಂಥವರಾಗಿ ಕಂಡ ಚಿಂತಿಸ್ತಾರ. ಸತ್ಯವಾಗಿ ಈತನು ದೇಹವನ್ನ ದಂಡಿಸಿದಾನ, ಮತ್ತ ಮನಸ್ಸು ಸಹ ಕ್ಷಮೆಯಿಂದ ಖಂಡಿಸಿದಂತ ತೋರ್ತದ. ಇವುಗಳ ವಿನಃ ಆಗತಕ್ಕ ಜ್ಞಾನವಾದರೂ ನಿಜವಲ್ಲ. ಹೀಗೆಂದುಕೊಂಡ ಸಿದ್ಧರನ್ನ ಕುರಿತ ವಿಚಾರಿಸ್ತಾರ. ನೀನು ಸಂಚಾರ ಮಾಡ್ಬೇಕಾದ್ರ ಇಂಥದೊಂದು ನಗರವನ್ನ ಕಂಡಿ ಏನು? ಯಾವಲ್ಲಿ ಸರ್ವ ಪ್ರದೇಶಗಳಲ್ಲಿ ಮಂಗಗಳೇ ಆಡುತ್ತಿರುವವು. ಸಿದ್ಧರು ಮನಸ್ಸಿನಲ್ಲಿ ಅಂದ್ಕೊಳ್ತಾರ, ದೇಹವೇ ಈ ನಗರವಿರ್ತದ, ಚಪಲವಾದ ಮನೋವೃತ್ತಿಗಳೇ ಇದರ ಸರ್ವ ಪ್ರದೇಶದಲ್ಲಿ ಆಡುವ ಮಂಗಗಳು. ಆಗ ಸಿದ್ಧರು ಉತ್ತರ ಕೊಡ್ತಾರ, ಸತ್ಯವಾಗಿ ನಾನು ಒಂದು ಊರು ನೋಡೇನಿ. ಅದರೊಳಗ ಎಲ್ಲಾ ಕಡೆಯಲ್ಲಿಯೂ ನಾಯಿಗಳೇ ಅಡ್ಡಾಡ್ತಿರ್ತಾವ, ಇತರು ಯಾರ್ಯಾರು ಇಲ್ಲ. ಆಗ ಮಡಿವಾಳ ಸ್ವಾಮಿ ಅವರು ಕೇಳ್ತಾರೆ, ಇಷ್ಟು ನಾಯಿಗಳಿಗೆ ಅನ್ನ ಯಾರು ಹಾಕ್ತಾರ? ಸಿದ್ಧರಂತಾರ, ಅನ್ಯ ಗ್ರಾಮಗಳು ಸಮೀಪ ಇರುವವು, ಅವುಗಳೊಳಗಿನ ಜನರು ಕೊಡ್ತಾರ. ಅದು ಹೆಂಗಂದ್ರ, ಇತರ ಗ್ರಾಮಗಳಲ್ಲಿ ಪ್ರಾಣಿಗಳು ಸತ್ತು ಅಂದ್ರ ಅವನ್ನ ಈ ನಾಯಿಗಳ ಗ್ರಾಮದಲ್ಲಿ ತಂದು ಹಾಕ್ತಾರ. ಅವುಗಳ ಮಾಂಸವನ್ನ ತಿಂದ ಈ ನಾಯಿಗಳು ಬದುಕ್ತಾವ. ಎಲ್ಲ ಕಡೆಯಲ್ಲಿ ವ್ಯಾಪಿಸಿರುವ ನಾಯಿಗಳೇ ಮನೋವೃತ್ತಿಗಳು. ಅನ್ಯ ಗ್ರಾಮಗಳೆಂಬುವವೇ ಪಂಚಭೂತಗಳು. ಸತ್ತ ಪಶುಗಳು ನಿರ್ಜೀವವಾಗಿರುವ ವಿಷಯಗಳು. ಇವನ್ನ ಸೇವಿಸಿ ಆ ಮನೋವೃತ್ತಿಗಳು ಪುಷ್ಟವಾಗಿ ಇರ್ತವ. ಸಿದ್ಧರ ಚತುರ ಭಾಷಣವನ್ನ ಕೇಳಿ ಇವರ ಹೃದ್ಗತ ಜ್ಞಾನ ಸ್ಥಿತಿಯನ್ನ ಮಡಿವಾಳಪ್ಪನವರು ತಿಳ್ಕೊಂಡ ಪುನಃ ಕೇಳ್ತಾರ, ಇಂಥದ್ದೊಂದು ಮನೆಯನ್ನ ನೋಡಿದೆಯೇನು? ಅದರ ಪಾಕಶಾಲೆಯಲ್ಲಿ 3 ಅದ್ಭುತವಾದ ನದಿಗಳು ಕೂಡಿರ್ತಾವ. ಇವುಗಳೊಳಗಿನ ನೀರೇ ತೆಗೆದುಕೊಂಡ ಪಾಕ ಕಾರ್ಯ ನಡೆದೈತಿ. ಆ ಪಾಕಶಾಲೆಯಿಂದ ಹೊರಗೆ ಬರ್ಲಿಕ್ಕ 3 ಹರದಾರಿ ಉದ್ದದಾರಿ ಇದಾವ. ಇಂಥದ್ದೊಂದು ಮನೆಯನ್ನ ಕಂಡಿದ್ದೀಯಾದ್ರ ನನಗೆ ಹೇಳು ಅಂತಾರ. ಸಿದ್ಧರಂತಾರ, ಅದಕ್ಕೆ ನಾನು ನೋಡೇನಿ, ದೇಹವೇ ಆ ಮನೆಯು, ತ್ರಿಕೂಟವೇ ಇದರೊಳಗಿನ ಪಾಕಶಾಲೆಯು, ನಾಡಿ ತ್ರಯಗಳೇ ಇಲ್ಲಿ ಕೂಡಿರುವ 3 ನದಿಗಳು. ಇವುಗಳಿಂದ ಆಗುವ ಪಾಕವು ಸಮಾಧಿಯೇ ಇರುವುದು. ಅಲ್ಲಿಂದ ಜಾಗ್ರದವಸ್ಥೆ ಎಂಬ ಹೊರಗೆ ಬರಲಿಕ್ಕ ಮಾತ್ರಾತ್ರಯ 3 ಹರದಾರಿ ಉದ್ದ ರಸ್ತೆಯು. ಈ ಪ್ರಕಾರ ಸಿದ್ಧರ ಅಂದದ್ದು ಕೇಳಿ ಮಡಿವಾಳ ಸ್ವಾಮಿ ಅವರಿಗೆ ಅತ್ಯಂತ ಆನಂದವಾಗಿ ಹುಬ್ಬಳ್ಳಿ ಭಕ್ತರನ್ನ ಕುರಿತು ಅಂತಾರ, ದೈವ ಯೋಗದಿಂದ ನಿಮಗೆ ಸಿಕ್ಕಿದ ಇಂಥ ಮಹಾತ್ಮನ ಸಂಗತಿಯ ಮಹಿಮೆಯಿಂದ ನೀವು ಧನ್ಯರಾಗುವಿರಿ. ಈತನನ್ನ ದೃಢಭಾವದಿಂದ ಭಜಿಸಿರಿ. ಆಮೇಲೆ ಸ್ವಾಮಿಯವರು ಸಿದ್ಧರನ್ನ ಕುರಿತಂತಾರ, ನಾನು ಹೇಳುವುದನ್ನ ಮನಸ್ಸಿನಲ್ಲಿ ದೃಢವಾಗಿ ಹಿಡಿದುಕೋ. ವಾಕ್, ಹಸ್ತ ಮತ್ತು ಶಿಶ್ನ ಈ 3 ಇಂದ್ರಿಯಗಳನ್ನ ಸ್ವಾಧೀನದಲ್ಲಿಟ್ಟುಕೋ. ಇನ್ನೊಂದು ಹೇಳುವುದೇನಂದ್ರ, ಹುಬ್ಬಳ್ಳಿ ಜನರು ಮೇಲಕ್ಕೆ ಎತ್ತಿ ಕೆಳಗೆ ಹಾಕುವರು ನೋಡು. ಇದನ್ನು ಕೇಳಿ ಸಿದ್ಧರು, ಅದರ ಭಯವಿಲ್ಲ, ಯಾಕಂದ್ರ ನಿಮ್ಮ ಕೃಪೆಯಿಂದ ಈ ವಿಷಯಗಳನ್ನೆಲ್ಲ ವರ್ಜಿಸೇನಿ ಅಂದ್ರೆ. ಮಡಿವಾಳ ಸ್ವಾಮಿಯವರು ಪುನಃ ಸಿದ್ಧರಿಗಂತಾರ, ಭಕ್ತ ಜನರು ನಿನಗ ವಸ್ತ್ರ ದ್ರವ್ಯಾದಿಗಳನ್ನ ಕೊಡ್ತಾರ, ಅವನ್ನ ಇತರರಿಗೆ ಕೊಡದೆ ಹಾಗೆಯೇ ನಮಗೆ ಕಳುಹಿಸಿ ಕೊಡುತ್ತಿರು. ಇದಕ್ಕೆ ನಗ್ತಾ ಸಿದ್ಧರಂತಾರ, ಸ್ವಾಮಿ, ನೀವು ವಿರಕ್ತರೆಂದು ನಾನು ತಿಳಿದಿದ್ದೆ. ನೀವು ಸತ್ಯವಾಗಿ ದ್ರವ್ಯವನ್ನು ಸ್ವೀಕರಿಸುತ್ತೀರಾದರೆ ನನಗೆ ಅಷ್ಟು ಹಣವನ್ನು ಕೊಡಿರಿ. ಅದನ್ನು ತೆಗೆದುಕೊಂಡ ದೊಡ್ಡ ವ್ಯಾಪಾರವನ್ನ ಮಾಡಿ ಅಪಾರ ಧನ ಸಂಗ್ರಹ ಮಾಡಿಕೊಂಡ ಅದನ್ನೆಲ್ಲ
ನಿಮಗ ತಂದು ಕೊಡ್ತೇನೆ. ಸಿದ್ಧರ ಈ ಚತುರ ಭಾಷಣವನ್ನ ಮಡಿವಾಳ ಸ್ವಾಮಿಯವರು ಕೇಳಿ ಬಹು ಪ್ರೇಮಯುಕ್ತರಾಗಿ ಸಿದ್ಧರನ್ನ ಆಲಂಗಿಸಿ, ನೀನು ಸ್ವಬಂಧು ಬೆಟ್ಟಿಯಾದಿ ಅಂದರು. ವಸ್ತ್ರ ದ್ರವ್ಯಾದಿಗಳೆಂಬವೇ ಬ್ರಹ್ಮಾನುಭವ, ಅದನ್ನ ಅನಧಿಕಾರಿ ಇರುವಂಥವರಿಗೆ ಕೊಡಬಾರದು, ಆದರೆ ಗುರು ಚರಣಗಳಲ್ಲಿ ಅದನ್ನ ಜತನ ಮಾಡತಕ್ಕದ್ದು ಅಂಥೇಳಿ ಈ ಅರ್ಥದಿಂದ ಸ್ವಾಮಿಯವರು ಅಂತಾರ. ಅದಕ್ಕೆ ಸಿದ್ಧರು ಉತ್ತರ ಕೊಟ್ಟಿದ್ದೇನೆಂದ್ರ, ನಿಮ್ಮ ಅನುಭವವನ್ನೇ ನನಗೆ ಕೊಡಿರಿ, ಅದನ್ನ ತೆಗೆದುಕೊಂಡ ಮನನದಿಂದ ವೃದ್ಧಿಗೊಳಿಸಿ ತಂದ ನಿಮ್ಮ ಚರಣಗಳಿಗೆ ಅರ್ಪಿಸ್ತೇನೆ ಅಂದರು. ಇದೇ ಸಮಯದೊಳಗ ಒಂದು ಮಹಾ ಕೋಲಾಹಲ ಧ್ವನಿ ಹೊರಗಿನಿಂದ ಕೇಳಿ ಬಂತು. ಅದನ್ನು ಕೇಳಿ ಮಡಿವಾಳ ಸ್ವಾಮಿಯವರು ಅದೇನೆಂದು ತಿಳ್ಕೊಂಡ್ ಬಾ ಅಂತ ಹೇಳ್ತಾರ. ಅಂಥೇಳಿ ಒಬ್ಬ ಶಿಷ್ಯಗೆ ಹೇಳ್ತಾರ. ಅವನು ಹೊರಗೆ ಹೋಗಿ ನೋಡುವಾಗ ಒಬ್ಬ ಮನುಷ್ಯ ಹಾವು ಕಡಿದು ಸತ್ತಿರ್ತಾನ. ಅವನ ಹತ್ತಿರ ಬಂದ ಆತನ ಹೆಂಡತಿ ಮಕ್ಕಳು ಬಹಳ ಆಕ್ರಂದನದಿಂದ ಅಳ್ತಿರ್ತಾರ. ಇತರ ಅನೇಕ ಮಂದಿಯು ಅಲ್ಲಿ ಕೂಡಿತ್ತು. ಈ ಪ್ರಕಾರ ನಡೆದಿರುವುದನ್ನ ಆ ಶಿಷ್ಯನು ಕಂಡ ಸ್ವಾಮಿಗಳವರಿಗೆ ಬಂದ ತಿಳಿಸಿದ ಕೂಡಲೇ ಅಂತಾರ, ಈಗಲೇ ಈ ಸಿದ್ಧರ ಪಾದೋದಕವನ್ನ ಮಾಡ್ಕೊಂಡು ಹೋಗಿ ಅವನ ಅಂಗಕ್ಕೆಲ್ಲ ಹಚ್ಚಿ ಮುಖದಲ್ಲಿಯೂ ಹಾಕಿ ಎಲ್ಲರೂ ಭಜನ ಮಾಡಿದ್ರಂದ್ರ ಅವನು ನಿಶ್ಚಯವಾಗಿ ಬದುಕ್ತಾನ. ಆಗ ಭಕ್ತ ಜನರೆಲ್ಲ ಕೂಡಿ ಸಿದ್ಧರಿಗೆ ಒಂದು ಆಸನದೊಳಗ ಕುಡ್ರಿಸಿ ಬಹು ಪ್ರೇಮದಿಂದ ಅವರ ಚರಣಗಳನ್ನ ಪ್ರಕ್ಷಾಳಿಸಿ ತೀರ್ಥವನ್ನ ತೆಗೆದುಕೊಂಡು ಹೋಗಿ ಆ ಮೃತನಾದವನ ಮುಖದಲ್ಲಿ ಹಾಕಿದ್ರು ಮತ್ತ ಶರೀರಕ್ಕೂ ಲೇಪಿಸಿದ್ರು. ಒಂದು ಗಳಿಗೆ ಹೊತ್ತ ಭಜನ ಮಾಡುತ್ತಲೇ ಆ ಮೃತನಾದವನ ಶರೀರ ಅಕಸ್ಮಾತ್ತಾಗಿ ಚಲನವಾಗ್ಲಿಕ್ಕೆ ಹತ್ತಿ ಕೂಡ್ಲೆ ಆತ ಎದ್ದ ಕುಳಿತ. ಇದನ್ನ ನೋಡಿ ಎಲ್ಲರೂ ಅತ್ಯಂತ ಆನಂದ ಭರಿತರಾದರು. ಆಗ ಆತನ ಪತ್ನಿಯು ಬಂದ ಆ ಇಬ್ಬರು ಮಹಾತ್ಮರ ಚರಣಗಳಿಗೆ ಬಿದ್ದ ಸ್ತುತಿಸುವಂತವಳಾಗಿ ಅಂತಾಳ, ಹೇ ದೀನೋದ್ಧಾರಕರೇ, ಶಿವ ವಿಷ್ಣು ರೂಪಗಳಿಂದ ಇದ್ದಂತೆ ನೀವಿಬ್ಬರು ಏಕರೂಪ ಆಗಿರ್ತೀರಿ. ನನಗ ನೀವು ಇವತ್ತಿನ ದಿವಸ ಪತಿದಾನವನ್ನ ಕೊಟ್ಟ ಸನಾತಳನ್ನ ಮಾಡಿದ್ರಿ. ಆಗ ಆಕೆಯ ಪತಿಯಾದರೂ ಸಶಕ್ತನಾಗಿ ಎದ್ದು ಬಂದ ಇಬ್ಬರ ಚರಣಗಳಿಗೆ ಸದ್ಭಾವದಿಂದ ನಮಸ್ಕರಿಸಿ ಅಂತಾನ, ಈ ನನ್ನ ದೇಹ, ಮನ ಮತ್ತು ಧನ ಇವಷ್ಟನ್ನು ನಿನ್ನ ಚರಣಗಳಿಗೆ ಅರ್ಪಿಸಿರ್ತೇನೆ. ಅದಕ್ಕೆ ಮಡಿವಾಳ ಸ್ವಾಮಿಗಳಂತಾರ, ನಿನ್ನ ಧನವನ್ನ ನಿನಗೇ ಕೊಟ್ಟಿರುತ್ತೇನೆ. ಮನವನ್ನ ಆತ್ಮಸ್ವರೂಪದ ವಿಚಾರಕ್ಕೆ ಯೋಜಿಸಬೇಕು, ಅದು ಪೂರ್ಣವಾಗಿ ನಮಗ ಬೇಕಾಗಿರ್ತದ. ಶರೀರವನ್ನ ಎರಡು ಕೆಲಸಗಳಿಗೆ ಉಪಯೋಗಿಸಬೇಕು. ಸ್ತ್ರೀ ಪುತ್ರ ಆದಿಗಳ ಜೀವನವನ್ನ ಸಾಧಿಸುವ ಕೆಲಸಕ್ಕ ಹಚ್ಚಬೇಕು. ಮತ್ತ ಇತರ ಕಾಲಗಳಲ್ಲಿ ನಿಷ್ಕಾಮದಿಂದ ಮಹಾತ್ಮರ ಸೇವೆ ಮಾಡುತ್ತಿರಬೇಕು. ಇಂಥ ಅಮೃತ ಪ್ರಾಯ ವಚನವನ್ನ ಕೇಳಿ ಎಲ್ಲ ಭಕ್ತ ಜನರು ಜಯ ಜಯಕಾರವನ್ನ ಮಾಡಿ ಆ ಇಬ್ಬರು ಮಹಾತ್ಮರಿಗೆ ಆರತಿ ಮಾಡಿದರು. ತ್ರಿಭುವನದಲ್ಲಿಯೂ ಆನಂದವು ಪೂರಿತವಾಗುವಂಥದ್ದಾಯಿತು. ಸಿದ್ಧರು ಕೆಲವು ದಿವಸ ಅಲ್ಲಿರುವಾಗ ನಿತ್ಯದಲ್ಲಿಯೂ ಯೋಗ ವಾಸಿಷ್ಠ ಗ್ರಂಥವನ್ನ ಹೇಳ್ತಿದ್ರು. ಆಗ ಸಿದ್ಧನಾಥರ ದರ್ಶನಕ್ಕೋಸ್ಕರ ದೇಶ ದೇಶಗಳಿಂದ ಜನ ಸಮುದಾಯ ಬರುವಂಥದ್ದಾಯಿತು. ಅಮೃತಕ್ಕಿಂತ ಅಧಿಕ ಮಧುರ ಮತ್ತ ಹಿತಕಾರಿಯಾದ ಸಿದ್ಧರ ಮುಖದಿಂದ ಹೊರಡುವಂತ ವೇದಾಂತ ಭಾಷಣವನ್ನ ಕೇಳಿ ಧನ್ಯರಾಗಬೇಕು ಅಂತ ಹೇಳಿ ಅನೇಕ ಶಾಸ್ತ್ರಿಗಳು ಮತ್ತ ಪಂಡಿತ ಜನರು ಗರಗ ಗ್ರಾಮಕ್ಕ ಬರುವಂಥವರಾದ್ರು. ಎರಡು ನದಿಗಳು ಎಲ್ಲಿ ಸಂಗಮ ಆಗಿರ್ತಾವೋ ಆ ಸ್ಥಾನ ಪವಿತ್ರ ಅಂತೇಳಿ ತಿಳಿಯತಕ್ಕದ್ದು. ಹಾಗೆ ಗಂಗಾ ಯಮುನಾ ನದಿಗಳು ಕೂಡಿದಲ್ಲಿ ಪ್ರಯಾಗ ಕ್ಷೇತ್ರ ಐತಿ, ಅಲ್ಲಿ ಸ್ನಾನ ಮಾಡಿ ಉದ್ಭುತರಾಗ್ಬೇಕಂತೇಳಿ ಜನ ಹೋಗ್ತಾರೋ, ಅದೇ ಪ್ರಕಾರ ಇಲ್ಲಿ ಇಬ್ಬರು ಮಹಾತ್ಮರು ಕೂಡಿರುತ್ತಾರಂದ್ರ ಈ ಗರಗ ಗ್ರಾಮ ಅತ್ಯುತ್ತಮವಾದ ಮತ್ತ ಮುಮುಕ್ಷು ಜನರಿಗೆ ಪರಮ ಪವಿತ್ರವಾದ ಕ್ಷೇತ್ರ ಆಯಿತು. ಇರಲಿ, ಸಿದ್ಧ ಮುಖದಿಂದ ವೇದಾಂತ ಭಾಷಣವು ನಡೆಯುತ್ತಿರುವಾಗ ಮಡಿವಾಳ ಸ್ವಾಮಿಯವರು ಅತ್ಯಾನಂದದಿಂದ ಆ ವಿಷದವಾದ ನಿರೂಪಣವನ್ನ ಕೇಳಿ ತಲೆದೂಗುತ್ತಾ ಇರ್ತಿದ್ರು. ಒಮ್ಮೆ ಸಿದ್ಧರು ಜೀವನ್ಮುಕ್ತಿ ಪ್ರಕರಣವನ್ನ ನಿರೂಪಿಸುತ್ತಿರುವಾಗ ಮಡಿವಾಳಪ್ಪನವರು ಸಿದ್ಧರಿಗೆ ನಿಲ್ಲು ನಿಲ್ಲು ಅಂಥೇಳಿ ತಾವೇ ಭಾಷಣ ಮಾಡುವಂತರಾಗಿ ಅಂತಾರ,
ಉತ್ತಮ ಪಕ್ವಾನ್ನವು ತಪೇಲಿಯೊಳಗಿರುವಾಗ ಅಥವಾ ಹೊಟ್ಟೆಯೊಳಗೆ ಹೋದ ಮೇಲೆ ಅದರ ರುಚಿಯನ್ನ ಅನುಭವಿಸ್ಲಿಕ್ಕೆ ಬರುವುದಿಲ್ಲ. ಆದ್ರೆ ಅದು ನಾಲಿಗೆಯ ಮೇಲೆ ಇರುವಾಗ ಅಷ್ಟೇ ಅದರ ಸುಖ ಅನುಭವಿಸ್ಲಿಕ್ಕೆ ಬರ್ತದೆ. ಅದೇ ಪ್ರಕಾರ ಜೀವ ಶಿವರ ಐಕ್ಯತ್ವವಾಗುವುದರಿಂದ ಉಂಟಾಗುವ ಆನಂದವು ಜೀವನ ಅಜ್ಞಾನಾವಸ್ಥೆಯಲ್ಲಿಯೂ ತಿಳಿಯದು, ಅಥವಾ ಜ್ಞಾನಾನಂತರವಾಗುವ ವಿದೇಹ ಕೈವಲ್ಯ ಸ್ಥಿತಿಯಲ್ಲಿಯೂ ಆ ಸುಖವು ಇರದು. ಆದರೆ ಜೀವನು ಜೀವನ್ಮುಕ್ತಿ ಸ್ಥಿತಿಯಲ್ಲಿರುವಾಗೆ ಆ ಆನಂದವು ಭೋಗಿಸಲಿಕ್ಕೆ ಬರುವುದು. ಈ ಮಧ್ಯ ಅವಸ್ಥೆಯಲ್ಲಿಯೇ ಆ ಬ್ರಹ್ಮಾನಂದವು ಅನುಭವಿಸಲ್ಪಡುವುದು. ಈ ಪ್ರಕಾರ ಮಡಿವಾಳ ಸ್ವಾಮಿಯವರು ಹೇಳಿದ ವಚನವನ್ನ ಕೇಳಿ ಎಲ್ಲಾ ಭಕ್ತ ಜನರು ಬಹು ಆನಂದದಿಂದ ಜಯ ಜಯಕಾರವನ್ನ ಹಾಕ್ತಾ ಆ ಇಬ್ಬರು ಮಹಾತ್ಮರನ್ನ ಪೂಜಿಸುವಂಥವರಾದರು. ಅನಂತರ ಸಿದ್ಧರು ಕೆಲವು ದಿನ ಅಲ್ಲೇ ಕಳೀತಾ ಇರುವಾಗ ಎಲ್ಲರೂ ಆನಂದ ಮಹೋತ್ಸವವನ್ನ ಭೋಗಿಸುತ್ತಿದ್ರು. ಆಮೇಲೆ ಸಿದ್ಧಾರೂಢರು ಹುಬ್ಬಳ್ಳಿಗೆ ತಿರುಗಿ ಹೋಗ್ಲಿಕ್ಕ ಮಡಿವಾಳ ಸ್ವಾಮಿಯವರ ಆಜ್ಞಾ ಬೇಡುವಾಗ ಸ್ವಾಮಿಯವರು ಅಂತಾರ, ಸಿದ್ಧನೇ, ಇನ್ನು ಸಂಚಾರವನ್ನ ಸಾಕ್ ಮಾಡು, ಹುಬ್ಬಳ್ಳಿಯನ್ನ ಬಿಟ್ಟು ಎಲ್ಲಿ ಹೋಗ್ಬೇಡ, ಅಲ್ಲಿ ಅವರ್ಣನೀಯವಾದ ವೈಭವವು ನಿನಗೆ ಪ್ರಾಪ್ತ ಆಗ್ತದೆ. ಈಗ ನಿನ್ನ ಕಿವಿಯಲ್ಲಿಯೇ ಒಂದು ಮಾತು ಹೇಳ್ತೀನಿ ಕೇಳು. ಕಾಷ್ಟ ಪಾಷಾಣಮಯವಾಗಿರುವ ಸ್ತ್ರೀ ರೂಪವನ್ನ ಸಹ ನೋಡಬೇಡ. ಸ್ತ್ರೀಯಿಂದ ಅನೇಕ ಋಷಿ ಮುನಿಗಳು ಮೋಸ ಹೊಂದಿದವರಾದ್ದರಿಂದ ನೀನಾದರೂ ಆ ಸ್ತ್ರೀ ದೆಸೆಯಿಂದ ನಿನ್ನ ಮನಸ್ಸನ್ನ ರಕ್ಷಿಸುತ್ತಿರು. ಮಡಿವಾಳ ಸ್ವಾಮಿಯವರು ಈ ಪ್ರಕಾರ ಅಂದ ಎರಡೂ ಹಸ್ತಗಳಿಂದ ಸಿದ್ಧರನ್ನ ಅಪ್ಕೊಂಡ ವಕ್ಷಸ್ಥಳಕ್ಕ ಗಟ್ಟಿಯಾಗಿ ಹಿಡಿದ ಅತ್ಯಂತ ಗದ್ಗದಿತ ಕಂಠಯುಕ್ತರಾಗಿ ಎರಡೂ ನೇತ್ರಗಳಿಂದ ನೀರು ಸುರಿಸುತ್ತಿದ್ರು. ಪ್ರೇಮ ಕಲ್ಲೋಲದಲ್ಲಿ ಇಬ್ಬರೂ ಮುಳುಗಿರುವಾಗ ಆ ವಿರಹ ಪ್ರಸಂಗವು ಅವರ್ಣನೀಯವಾಯಿತು. ಹೇಗೆ ಪುತ್ರ ವಿಯೋಗದಿಂದ ದೀರ್ಘಕಾಲ ತನಕ ದುಃಖಿಸುತ್ತಿದ್ದ ಮಾತೆಯು ಪುತ್ರನು ಅಕಸ್ಮಾತಾಗಿ ಭೇಟಿಯಾದ ಕೂಡಲೇ ಪ್ರೇಮ ಭರಿತಳಾಗುವಳೋ, ಅದೇ ಪ್ರಕಾರ ಈ ಕಾಲದಲ್ಲಿ ಮಡಿವಾಳ ಸ್ವಾಮಿಯವರ ಪ್ರೇಮವು ಉಕ್ಕಿ ಬರುವಂಥದ್ದಾಯಿತು. ಅತ್ಯಂತ ಕಠಿಣವಾದ ವೈರಾಗ್ಯವುಳ್ಳಂಥ ಆ ಮಹಾಪುರುಷನು ಈ ಕಾಲದಲ್ಲಿ ಸಿದ್ಧನು ಹೋಗುತ್ತಾನೆಂದು ಬಹಳ ತಳುಮಳಿಸುವಂಥವನಾದ. ಇಬ್ಬರ ನೇತ್ರಗಳಿಂದಲೂ ಪ್ರೇಮಾಶ್ರುಗಳು ಸುರಿಯುವಂಥವಾದವು. ಆಗ ಸದ್ಗತಿತ ಕಂಠರಾಗಿ ಮಡಿವಾಳ ಸ್ವಾಮಿಯವರು, ಹೇ ಬಾಳ, ನನ್ನನ್ನ ಎಂದೂ ಮರಿಬೇಡ ಅಂದದ್ದನ್ನು ಕೇಳಿ ಸಿದ್ಧರು ಆಶ್ವಾಸನ ಕೊಟ್ಟರು. ಸಿದ್ಧರ ಮಸ್ತಕದ ಮೇಲೆ ಸ್ವಾಮಿಯವರು ಹಸ್ತವನ್ನಿಟ್ಟ, ನಿನ್ನ ಜ್ಞಾನವು ಅಖಂಡಿತವಾಗಿರಲಿ ಅಂಥೇಳಿ ಆಶೀರ್ವಾದ ಮಾಡಿದರು. ಮತ್ತು ಸಿದ್ಧರು ಮಡಿವಾಳ ಸ್ವಾಮಿಯವರ ಚರಣಗಳಿಗೆ ವಂದಿಸಿದರು. ಸಿದ್ಧರ ಮೇಲಿನ ಸ್ವಾಮಿಯವರ ಪ್ರೇಮವನ್ನು ನೋಡಿ ಅಲ್ಲಿದ್ದ ಸರ್ವ ಭಕ್ತ ಜನರು ಸಹ ಗದ್ಗದಿತರಾದರು. ಆಮೇಲೆ ಇಬ್ಬರಿಗೂ ಪಂಚಾರತಿಯನ್ನೆತ್ತಿ ಮಂಗಳಾರತಿಯನ್ನ ಹಾಡುವಂಥವರಾದರು. ಭಕ್ತ ಜನರನ್ನ ಕೂಡ್ಕೊಂಡ ಸಿದ್ಧರು ಹುಬ್ಬಳ್ಳಿಗೆ ಹೊರಟು ಹೋಗುವಾಗ ಮಡಿವಾಳಪ್ಪನವರು ಅವರನ್ನ ಕಳುಹಿಸ್ಲಿಕ್ಕೆ ಬಹಳ ದೂರದ ತನಕ ಬರುವಂಥವರಾದರು. ಆಗ ಸಿದ್ಧರಾಜರು ಆ ಅಂಧರಾಗಿಯೂ ವೃದ್ಧರಾಗಿಯೂ ಇರುವಂಥ ಮಡಿವಾಳ ಸ್ವಾಮಿಯವರ ಚರಣ ಹಿಡಿದ ಪ್ರಾರ್ಥಿಸಿ ಅವರನ್ನ ಹಿಂತಿರುಗಿಸಿದರು. ಸ್ವಾಮಿಯವರ ಶಿಷ್ಯರು ಅವರನ್ನ ಕೈ ಹಿಡಿದ ಮಠಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ಮಡಿವಾಳ ಸ್ವಾಮಿಯವರು ಗಾದಿಯ ಮೇಲೆ ಕುಳಿತುಕೊಂಡ ಶಿಷ್ಯರನ್ನ ಕುರಿತು ಬಹು ಪ್ರಕಾರ ಸಿದ್ಧರ ಗುಣಗಳನ್ನು ವರ್ಣಿಸ್ತಾ ಕಣ್ಣುಗಳಿಂದ ಅಶ್ರುಗಳನ್ನೇ ಸುರಿಸುತ್ತಿದ್ರು, ಅಳಕತ್ತಿದ್ರು. ಹೇಗೆ ದಶರಥ ರಾಜನು ರಾಮನು ವನಕ್ಕೆ ಹೋದಾಗ ಪುತ್ರನ ಗುಣಗಳನ್ನು ಸ್ಮರಣೆ ಮಾಡ್ತಾ ಪ್ರಲಾಪಿಸುತ್ತಿದ್ನೋ, ಹಂಗ ಆ ಸಮಯದೊಳಗ ಮಡಿವಾಳಪ್ಪನವರು ಕಾಣಿಸುವಂಥವರಾದರು. ಇದಾದ ಅಲ್ಪ ಕಾಲದಲ್ಲಿಯೇ ಅವರು ದೇಹವನ್ನ ಬಿಟ್ಟ ವಿದೇಹ ಕೈವಲ್ಯ ಸ್ಥಿತಿಯನ್ನ ಹೊಂದಿದ್ರು. ಅದೇ ಗರಗ ಗ್ರಾಮದಲ್ಲಿ ಅವರ ಭಕ್ತ ಜನರು ಮಠದ ಸಮೀಪ ಒಂದು ಭವ್ಯವಾದ ಸಮಾಧಿ ಮಂದಿರವನ್ನ ಕಟ್ಟಿಸಿ ಅದರಲ್ಲಿ ಮಡಿವಾಳ ಸ್ವಾಮಿಯವರ ಶರೀರವನ್ನ ಸ್ಥಾಪಿಸಿದರು. ಇಂಥ ಈ ಮಹಾತ್ಮರ ಅದ್ಭುತ ಕಥೆಯನ್ನ ಕೇಳಿದ ಮೇಲೆ ಸರ್ವ
ಕಲಿಮಲವು ನಾಶವಾಗಿ ಅಂತಃಕರಣ ಶುದ್ಧಿಯಾಗಿ ಜ್ಞಾನಾಧಿಕಾರವು ಪ್ರಾಪ್ತ ಆಗ್ತದೆ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನ ಭಸ್ಮ ಮಾಡುವಂತ ಅತಿ ಮನೋಹರವಾದ ಈ 33ನೆಯ ಅಧ್ಯಾಯವನ್ನ ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು. ಓಂ ತತ್ಸತ್.